ಮಾರ್ನಿಂಗ್ ಎಲ್ಲರಿಗೂ. ಮುಂಜಾನೆ ತಿನ್ನೋ ಮೋಟಿವೇಶನ್ಲೇ ಇದ್ದೇನೆ ಇವತ್ತು. ತಿನ್ನೋದ ಈಗ Jake Blank. ಈಗ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಒಂದು ಚಟುವಟಿಕೆ ನೀಡುತ್ತಿದ್ದಾರೆ. ಇದರ ಅನುಸಾರ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿರುವ ರಘು ಹಾಗೂ ಧನುಷ್ ಅವರನ್ನು ಹೊರತುಪಡಿಸಿ ಮನೆಯ ಎಲ್ಲಾ ಸದಸ್ಯರು ಒಬ್ಬರಾದ ನಂತರ ಒಬ್ಬರಂತೆ ಬ್ಯಾಲ್ಕನಿಗೆ ತೆರಳಿ ತಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ ಮನೆಯ ಮುಂದಿನ ಕ್ಯಾಪ್ಟನ್ ಯಾರಾಗಬೇಕು ಎಂದು ಸೂಕ್ತ ಕಾರಣಗಳೊಂದಿಗೆ ಸೂಚಿಸಬೇಕು. ಆಗ ಮನೆಯ ಸದಸ್ಯರ ಪೈಕಿ ಸ್ಟೇಷನ್ ಹೊಂಟೇನೆ ಈಗ. ಇದಕ್ಕಂತಂದ್ರೆ ರಾತ್ರಿ ಸ್ವಲ್ಪ ಹಿಂಗೆ ಮಾಡಿ ಸ್ಟೇಷನ್ ಕೆಲಸ ಆಗೈತೆ ನಂದು. ಫಸ್ಟ್ ಟೈಮ್ ಬಂದಿಲ್ಲ ನಾನು ಇದಾವೆ ಪೊಲೀಸ್ ಸ್ಟೇಷನಿಗೆ. ಬಾಸ್ ಅದರ ಪೊಲೀಸ್ ಸ್ಟೇಷನಿಗೆ ಬಂದು ಹೋಗಿ ಮಾಡ್ತೀನಿ. ಇದಕ್ಕಂದ್ರೆ ಲಾಯರ್ ಅದನ್ನ ಸ್ಟೇಷನಿಗೆ ಬಂದಿದ್ವಿ ನಾವು. ಹಂಗೆ ಕೇಸ್ ವೆರಿಫಿಕೇಶನ್ ಹಂಗೆ ಅನ್ಬಾರ್ದಮ್ಮ. ಕೇಸ್ ಮಾಡ್ಕೊಂಡೇವೆ ಅನ್ಬೇಕು. ಜಾಸ್ತಿ ಮಂದಿ ನೋಡ್ತಾರೆ ವಿಡಿಯೋ. ನಾವು ಸ್ಟೇಷನಿಗೆ ಕೇಸ್ ಗೀಸ್ ಅದಾವನ್ನ ನಮ್ಮ ಮೇಲೆ ಚೆಕ್ ಮಾಡಕ್ ಬಂದಿದ್ವಿ. ಬಟ್ ಏನು ಇದ್ದಿದ್ದಿಲ್ಲ, ವೆರಿಫಿಕೇಶನ್ ಮಾಡ್ಕೊಂಡು ಹೊಂಟಿವಿ. ಇದ್ರ ಕರೆಕ್ಟ್ 11 ಗಂಟೆಗೆ ಹೋಗಿ ಮುಗಿಸಿ ಮನೆಗೆ ಹೊಂಟೇನ. ಈಗ ಟೈಮಿಂಗ್ ಮಹತ್ವ ಕೊಡೋದು ಕಲೀರಿ, ಜಲ್ದಿ ಆಗ್ತೈತಿ. ಆಲ್ಸೋ ಈಗ ಮಧ್ಯಾಹ್ನ ಹೋಗಿದ್ವಿ ಅಂದ್ರೆ ಅದನ್ನ ಮಾಡ್ರಿ, ಊಟಕ್ಕೆ ಹೋಗ್ಯಾರ ಆಮೇಲೆ ಬರ್ರಿ ಇಂಥವೆಲ್ಲ ಇರ್ತಾವಲ್ಲ. ಅದಕ್ಕೆ 11 ಅಂದ್ರೆ ಡಾಟ್ 11 ಗಂಟೆಗೆ ಹೋಗಿ ಮುಗಿಸ್ಕೊಂಬಂದೇನ. ಹಂಗೆ ಸ್ವಲ್ಪ ಕೂಲ್ ಅದನ್ನ. ಮನ್ಸತಿ ಬಂದ್ರೆ ನಂಗೆ ಇದ ತ್ರಾಸ. ಒಂದ್ ಕೆಲಸ ಅಂತ ಹೇಳಿ 10 ಕೆಲಸ ಮಾಡಿಸ್ತಾಳ ನಮ್ಮಮ್ಮ ನನ್ನ ಕಡೆ. ಹೌದಿಲ್ಲಮ್ಮ? ಬಂದಿದೆ ಬರೇ ಒಂದ್ ಕೆಲಸ ಅಂತ 10 ಕೆಲಸ ಮಾಡಿಸ್ತೀವದಿಲ್ಲ ನನ್ನ ಕಡೆ. ಮಾಡಬೇಕ ಮತ್ತೆ ಪೆಟ್ರೋಲ್ ಫ್ರೀ ಲೇಬರ್ ಸಿಕ್ಕೇನ ಅಮ್ಮ ನಿನಗೆ. 2 ಎಕರೆ ನರ್ಸರಿ ಐತಿ. ಕ್ರೇಜಿ ನೋಡ್ಬೇಕು ಆಕ್ಚುಲಿ. ಕಸಾನೋ ಗಿಡನೋ ತಿಳಿಯತ್ತಿಲ್ಲಮ್ಮ ನಂಗೆ. ಇದೆ ಫುಲ್ ಬೆಳೆದತ್ಲ ಅಲ್ಲೇ. ಅವು ಅಲ್ಲ ಇವ್ ಗೊತ್ತಾಗ್ತದೆ. ಬೆಸ್ಟ್ ಥೆರಪಿ ಆ್ಯಕ್ಚುಲಿ. ಎಷ್ಟು ಥೆರಪೆಟಿಕ್ ಅನ್ನಿಸ್ತೈತಿ ರಾಡ್ಯಾಗ ಗಿಡ್ಯಾಗಲ್ಲ. ಬಟ್ ಎನಿವೇಸ್ ಥೆರಪೆಟಿಕ್ ಅನ್ನಿಸ್ತೈತಿ. ನರ್ಸರಿ ಹೆಂಗಂತಂದ್ರೆ ಇಷ್ಟು ಎಲ್ಲ ಗದ್ದಲ ನಡುಕನೂ ನಿಮಗೆಲ್ಲೋ ನೇಚರ್ ಸಿಗ್ತೈತಿ. ಭಾಳ ಸಿಟಿ ಲೈಫ್ ರಿಲೇಟ್ ಮಾಡ್ಬೋದು. ಹಂಬಾ ಕ್ರಾಸಿಂಗ್ ಗಾಡಿ ಎಲ್ಲ ರಾಡಿ ಒಳಗ್ ಫುಲ್ ಮಂದಿ ಬಿದ್ದೈತಿ. ನಮ್ಮ ಮನಿ ಬಾಜುಕಿನ್ ಪಾಪು ಇದಂತ ಚಂದ ಐತಿ. ಚಿಂದಿ ಇಲ್ಲ ನಾನೇ ನೋಡ್ತೀವಿ ಮತ್ತೆ. ಚಿಂದಿ 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 बैटिंग मस्त पडले होते. और वो विजेता है हिंदुस्तान. हमसे